ನೇಣು ಬಿಗಿದ ಸ್ಥಿತಿಯಲ್ಲಿ ವಿದ್ಯಾರ್ಥಿ ಶವ ಪತ್ತೆ. ಬಸ್ ಅಡ್ಡಗಟ್ಟಿ ಯುವತಿಗೆ ಫಿಲ್ಮ್ ಸ್ಟೈಲ್ನಲ್ಲಿ ಚಾಕು ಇರಿತ. ರಾಜಧಾನಿ ಬೆಂಗಳೂರಿನಲ್ಲಿ ವೃದ್ಧ ದಂಪತಿಯ ಸುಯಿಸೈಡ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿರುದ್ಧ ಮತ್ತೊಂದು ಕೇಸ್. ಮತ್ತೊಂದು ಕಡೆ ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ದೇಗುಲ ಹುಂಡಿ ಪಾಲಿಟಿಕ್ಸ್. ಇದರೊಂದಿಗೆ ಮತ್ತಷ್ಟು ಸುದ್ದಿಗಳನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ನಟ ದರ್ಶನ್ಗೆ ಮತ್ತೊಂದು ಹೊಸ ಸಂಕಷ್ಟ ಎದುರಾಗಿದೆ. ಮಹಿಳಾ ಆಯೋಗಕ್ಕೆ ದರ್ಶನ್ ವಿರುದ್ಧ ಗೌಡತಿಯರ ಸೇನೆ ದೂರನ್ನ ನೀಡಿದೆ. ಶ್ರೀರಂಗಪಟ್ಟಣದಲ್ಲಿ ಮೊನ್ನೆ ನಡೆದಂತಹ ಬೆಳ್ಳಿ ಪರ್ವದಲ್ಲಿ ದರ್ಶನ್ ಮಾತನಾಡುವ ಭರದಲ್ಲಿ ಇವತ್ತು ಇವಳಿರ್ತಾಳೆ, ನಾಳೆ ಅವಳು ಬರ್ತಾಳೆ, ಹೋಗ್ರಿ ನಿಮ್ಮ ಅಜ್ಜಿನ ಬಡಿಯ ಅಂತ ಹೇಳಿದ್ರು. ಈ ಪದ ಪ್ರಯೋಗಕ್ಕೆ ಗೌಡತಿಯರ ಸೇನೆ ಸಿಡಿದಿದೆ. ಹೆಣ್ಣಿಗೆ ಅವಹೇಳನ ಮಾಡಿದ್ದಾರೆ, ಸಾರ್ವಜನಿಕವಾಗಿ ಮಹಿಳೆಯರಿಗೆ ಅವಮಾನಿಸಿದ್ದಾರೆ. ಜವಾಬ್ದಾರಿಯುತ ನಟ ಈ ತರ ಪದ ಬಳಸೋದು ಎಷ್ಟು ಸರಿ ಅಂತ ಪ್ರಶ್ನಿಸಿದ್ದಾರೆ. ಇನ್ನು ಕಾವೇರಿ ಭವನದ ಮಹಿಳಾ ಆಯೋಗಕ್ಕೆ ದೂರು ನೀಡಿ ದರ್ಶನ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ಯಾಂಟ್ ಒಳಗಡೆ ಚಿನ್ನ ಅಡಗಿಸಿ ಅಕ್ರಮ ಸಾಗಾಟ ಮಾಡೋದಕ್ಕೆ ಯತ್ನಿಸ್ತಾ ಇದ್ದವನನ್ನ ಕೆಂಪೇಗೌಡ ಏರ್ಪೋರ್ಟ್ ಕಸ್ಟಮ್ ಅಧಿಕಾರಿಗಳು ಬಂಧಿಸಿದ್ದಾರೆ. ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕನೊಬ್ಬ ಕಸ್ಟಮ್ ಅಧಿಕಾರಿಗಳ ಯಾಮಾರಿಸೋದಕ್ಕೆ ಪ್ರಯತ್ನಿಸಿದ್ದಾನೆ. ಬಂಧಿತನಿಂದ 22.5 ಲಕ್ಷ ಮೌಲ್ಯದ 367 ಗ್ರಾಂ ಚಿನ್ನವನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಇನ್ನು ಶಾರ್ಜಾದಿಂದ ಬೆಂಗಳೂರಿಗೆ ಬಂದಿದ್ದಂತಹ ಪ್ರಯಾಣಿಕ ಕಸ್ಟಮ್ ಅಧಿಕಾರಿಗಳ ಕಣ್ತಪ್ಪಿಸೋದಕ್ಕೆ ಡಿಸೈನ್ ಪ್ಯಾಂಟ್ ಒಳಗಡೆ ಹಲವು ಲೇಯರ್ಗಳನ್ನ ಮಾಡಿಸಿ ಅದರಲ್ಲಿ ಪೌಡರ್ ರೂಪದ ಚಿನ್ನವನ್ನ ಅಡಗಿಸಿ ಇಟ್ಕೊಂಡಿದ್ದ. ಬಳಿಕ ಪ್ಯಾಂಟ್ ಕಟ್ ಮಾಡಿ ಚಿನ್ನದ ಪೌಡರ್ ಅನ್ನ ಕಸ್ಟಮ್ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಹಲವು ವಿಘ್ನದ ಬಳಿಕವೂ ಶಿರಸಿಯ ಗೌರಿ ಬಾವಿ ತೋಡುವ ಕೆಲಸವನ್ನ ಮುಗಿಸಿದ್ದಾರೆ. ಅನ್ನ ಆಹಾರ ಬಿಟ್ಟು ತಹಶೀಲ್ದಾರ್ ಕಚೇರಿ ಬಳಿ ಪ್ರತಿಭಟನೆಗೆ ಇಳಿದಿದ್ದಂತಹ ಗೌರಿಗೆ ಕೊನೆಗೂ ಜಯ ಸಿಕ್ಕಿದೆ. ಗೌರಿ ಹಠಕ್ಕೆ ಅಧಿಕಾರಿಗಳು ಬಾವಿ ತೋಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹೀಗಾಗಿ ಮತ್ತೆ ಬಾವಿ ತೋಡುವ ಕೆಲಸದಲ್ಲಿ ನಿರತರಾಗಿರುವ ಗೌರಿ ಇನ್ನು 10 ದಿನದಲ್ಲಿ ಕೆಲಸ ಮುಕ್ತಾಯ ಆಗಬಹುದು, 50 ಅಡಿಗೆ ಬಾವಿಯಲ್ಲಿ ನೀರು ಬರಬಹುದು ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಬಗ್ಗೆ ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಬಾವಿ ತೋಡುವ ಖರ್ಚನ್ನ ಸಂಸದ ಅನಂತಕುಮಾರ್ ಹೆಗ್ಡೆ ವಹಿಸಿಕೊಂಡಿದ್ದಾರೆ. ಗೌರಿ ಸಹಾಯಕ್ಕೆ 2 ಸಹಾಯಕರನ್ನ ನಿಯೋಜಿಸಲಾಗಿದೆ. ಜೊತೆಗೆ ಬಾವಿಗೆ ರಿಂಗ್ ಹಾಗೂ ಕಟ್ಟೆ ಕಟ್ಟುವ ಕಾರ್ಯ ಸೇರಿದಂತೆ ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ. ಇವತ್ತು ಬೆಳಗ್ಗೆನೆ ಬಂದು ಶುರು ಮಾಡಿದ್ದೇನೆ. ಈಗ ಬಿಡಲ್ಲ, ಈಗ ಮಾಡೋದೇ ಇನ್ನೊಂದು 5 ಅಡಿ ತೆಗೆದ್ರೆ ಬರ್ಬೋದು. ನೀರು ಬರ್ತದೆ. ಒಂದು ಎಷ್ಟು ದಿನ ಬೇಕಾಗುತ್ತೆ? ಇನ್ನೊಂದು 7-8 ದಿನ ಬೇಕಾಗ್ಬೋದು. ಈಗ ಎಷ್ಟು ಅಡಿ ಆಳ ಇದೆ? ಈಗ ಒಂದು 34-35 ಆಯ್ತು. ದೇವಸ್ಥಾನದ ಹುಂಡಿ ಹಣದಲ್ಲಿ 10% ಸರ್ಕಾರಕ್ಕೆ ಕೊಡಬೇಕು ಎಂಬ ವಿಚಾರಕ್ಕೆ ಭಕ್ತರು ಟಕ್ಕರ್ ಕೊಟ್ಟಿದ್ದಾರೆ. ಮುಜರಾಯಿ ಇಲಾಖೆಯ ದೇಗುಲಗಳಿಗೆ ಹುಂಡಿ ದುಡ್ಡನ್ನ ಹಾಕಬೇಡಿ, ಇದ್ರ ಬದಲು ಬಡವರಿಗೆ ಗೋಶಾಲೆಗಳಿಗೆ ಹಣ ನೀಡಿ ಅಂತ ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಇನ್ನು ವಿಧೇಯಕ ಮಂಡನೆಯನ್ನ ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಯಾವುದೇ ಕಾಯ್ದೆ ಇದ್ರೂ ವಿಧಾನಸಭೆಯಲ್ಲಿ ತೀರ್ಮಾನ ಆಗೋದು. ನಿನ್ನೆ ಯಾಕೆ ವಿರೋಧ ಮಾಡಲಿಲ್ಲ? ಅವ್ರೇನ್ ಕಡಲೆಪುರಿ ತಿಂತಾ ಇದ್ರಾ? ಹಿಂದೂ ದೇವಾಲಯಗಳ ದುಡ್ಡನ್ನ ಹಿಂದೂ ದೇವಾಲಯಗಳ ಅಭಿವೃದ್ಧಿಗೆ ಬಳಸ್ತೀವಿ. ಇದು ಹೊಸ ಕಾಯ್ದೆ ಅಲ್ಲ, ಇದು ಹಳೆಯ ಕಾಯ್ದೆ ಅಂತ ಕಾಂಗ್ರೆಸ್ಸಿಗರು ಸಮರ್ಥಿಸಿಕೊಂಡಿದ್ದಾರೆ. ನೋಡಿ, ಯಾವುದೇ ಆಕ್ಟ್ ಇದ್ರೂ ಕೂಡ ವಿಧಾನಸೌಧದಲ್ಲಿ ತಾನೇ ತೀರ್ಮಾನ ಆಗೋದು. ನಿನ್ನೆ ಅಷ್ಟೊಂದು ಎಂಡೌಮೆಂಟ್ ಆಕ್ಟ್ ಅನ್ನ ನಾವು ತಂದಿದ್ವಿ. ಅವಾಗ ಇವ್ರೇನ್ ಕಡಲೆಪುರಿ ತಿಂತ ಇದ್ರಾ? ಇವ್ರು ಏನೇನ್ ಮಾಡಿದ್ರು ಇವ್ರ ಕಾಲದಲ್ಲಿ? ಅಂಜನಾದ್ರಿ ಬೆಟ್ಟಕ್ಕೆ ಎಷ್ಟು ಕೊಟ್ಟಿದ್ರು ಇವರು ಡೆವಲಪ್ಮೆಂಟ್ಗೆ? ನಾವು 100 ಕೋಟಿ ಕೊಡ್ತಾ ಇದೀವಿ. ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸರ್ಕಾರಿ ನೌಕರರಿಗೂ ಸಂಬಳ ಕೊಡೋದಕ್ಕೆ ಕಷ್ಟವಾಗುವ ಸ್ಥಿತಿ ಬಂದಿದೆ. ಶ್ರೀಮಂತ ದೇವಾಲಯಕ್ಕೆ ಸರ್ಕಾರ ಕನ್ನ ಹಾಕೋದಿಕ್ ಮುಂದಾಗಿದೆ. ದೇವಾಲಯಕ್ಕೆ ಕನ್ನ ಹಾಕುವ ಬದಲು ವಿಧಾನಸೌಧದ ಮುಂದೆ ಒಂದು ಹುಂಡಿ ಇಟ್ಟು ಬಿಡಿ, ದಾನಿಗಳು ಅಲ್ಲೇ ಬಂದು ದಾನ ಮಾಡ್ತಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇದೇ ವೇಳೆ ಸರ್ಕಾರ ಕನ್ನಡ ವಿರೋಧಿ ಚಿಂತನೆಯಲ್ಲಿದೆ. ಕನ್ನಡ ನಾಡು ನುಡಿಗೆ ಸಿಎಂ ಧಕ್ಕೆ ತರ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಜೊತೆಗೆ ಮಂಗಳೂರಿನ ಅರುಣ್ ಕುಮಾರ್ ಪುತ್ತಿಲ ನನ್ನನ್ನ ಭೇಟಿ ಮಾಡಿದ್ದು ಸತ್ಯ. ಬೇಷರತ್ತಾಗಿ ಬಿಜೆಪಿ ಸೇರ್ಪಡೆಯಾಗಿ ಯಾವುದೇ ಷರತ್ತುಗಳು ಬೇಡ. ಮೋದಿ ನಾಯಕತ್ವಕ್ಕಾಗಿ ಎಲ್ಲರೂ ಒಂದಾಗಬೇಕು ಅಂತ ಹೇಳಿದ್ದೇನೆ. ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಸೀಟ್ ಹಂಚಿಕೆಗೆ ಯಾವ ಗೊಂದಲಗಳಿಲ್ಲ ಅಂತ ತಿಳಿಸಿದ್ರು. ಮಂಡ್ಯ ಲೋಕಸಭಾ ಚುನಾವಣಾ ಕಣ ರಂಗೇರಿದೆ. ದೆಹಲಿಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಇವತ್ತು ಅಮಿತ್ ಶಾ ಭೇಟಿಯಾಗಿ ಕ್ಷೇತ್ರಗಳಿಗಾಗಿ ಡಿಮ್ಯಾಂಡ್ ಇಟ್ಟಿದ್ದಾರೆ ಎಂಬ ಮಾಹಿತಿ ಇದೆ. ನಮಗೆ 3 ಕ್ಷೇತ್ರಗಳು ಸಾಕು, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಹಾಸನ ಕ್ಷೇತ್ರ ಬಿಟ್ಕೊಡುವಂತೆ ಡಿಮ್ಯಾಂಡ್ ಇಟ್ಟಿದ್ದಾರಂತೆ. ಈ 3 ಕ್ಷೇತ್ರಗಳಲ್ಲಿ ಹಾಲಿ ಬಿಜೆಪಿ ಎಂಪಿಗಳು ಇಲ್ಲ ಅಂತ ಎಚ್ಡಿಕೆ ಲೆಕ್ಕಾಚಾರ ಹಾಕೊಂಡಿದ್ದು ಈ 3 ಕ್ಷೇತ್ರಗಳ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಇನ್ನು ಇದೇ ವೇಳೆ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಬಗ್ಗೆ ಅಮಿತ್ ಶಾ ಮುಂದೆ ಪ್ರಸ್ತಾಪವನ್ನ ಮಾಡಲಿದ್ದಾರಂತೆ. ಜೆಡಿಎಸ್ ಬಿಜೆಪಿ ಮತಗಳಿಕೆಯ ಲೆಕ್ಕಾಚಾರ ಮುಂದಿಟ್ಟಿರುವ ಎಚ್ಡಿಕೆ ನಗರ ಗ್ರಾಮೀಣ ಕ್ಷೇತ್ರಗಳನ್ನ ಒಳಗೊಂಡಂತಹ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮಂಜುನಾಥ್ ಸ್ಪರ್ಧೆ ಬಗ್ಗೆ ಒಲವನ್ನ ವ್ಯಕ್ತಪಡಿಸಿದ್ದಾರಂತೆ. ಇನ್ನು ಮಾಜಿ ಪ್ರಧಾನಿ ದೇವೇಗೌಡರಿಂದಾನೂ ಅಭಿಪ್ರಾಯ ಸಂಗ್ರಹ ನಡೆದಿದ್ದು ಕಳೆದ 15 ದಿನಗಳಿಂದ ಗೌಡ್ರು ಪಿಚ್ ಟೆಸ್ಟ್ ಮಾಡುವ ಬ್ಯುಸಿಯಲ್ಲಿದ್ದಾರೆ ಎಂಬ ಮಾಹಿತಿ ಇದೆ. ಹಾಗಾದ್ರೆ ಬೆಂಗಳೂರು ಗ್ರಾಮಾಂತರಕ್ಕೆ ಡಾಕ್ಟರ್ ಮಂಜುನಾಥ್ ಮೈತ್ರಿ ಅಭ್ಯರ್ಥಿ ಆಗ್ತಾರಾ? ಕಾದು ನೋಡಬೇಕಿದೆ.
ಮಂಡ್ಯದಲ್ಲಿ ಲೋಕಸಭೆಯ ಚುನಾವಣೆಯ ಅಖಾಡ ರಂಗೇರಿದೆ. ಇತ್ತ ಮೈತ್ರಿ ಅಭ್ಯರ್ಥಿಗಾಗಿ ಬಿಜೆಪಿ ಜೆಡಿಎಸ್ ಕಸರತ್ತು ನಡೆಸ್ತಾ ಇದ್ರೆ ಅತ್ತ ಕಾಂಗ್ರೆಸ್ನಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ಶುರುವಾಗಿದೆ. ಹೈಕಮಾಂಡ್ ಘೋಷಣೆಗೂ ಮುನ್ನವೇ ಶಾಸಕ ಗಣಿಗ ರವಿಕುಮಾರ್ ಉದ್ಯಮಿ ಸ್ಟಾರ್ ಚಂದ್ರು ಅಲಿಯಾಸ್ ವೆಂಕಟರಮಣಗೌಡ ಅವರನ್ನ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಘೋಷಿಸಿದ್ದಾರೆ. ಮಂಡ್ಯ ಕ್ಷೇತ್ರದ ಹಳ್ಳಿಗಳಲ್ಲಿ ಸ್ಟಾರ್ ಚಂದ್ರು ಅವರನ್ನ ಪರಿಚಯಿಸಿ ಲೋಕಸಭಾ ಚುನಾವಣೆಗೆ ನಿಲ್ಲಿಸ್ತಾ ಇದ್ದೇವೆ, ಅವರಿಗೆ ಆಶೀರ್ವಾದ ಮಾಡುವಂತೆ ಕೇಳ್ತಾ ಇದ್ದಾರೆ. ಅಲ್ಲದೆ ಗುದ್ದಲಿ ಪೂಜೆ ಸೇರಿದಂತೆ ಹಲವು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಶಾಸಕ ರವಿಕುಮಾರ್, ಸ್ಟಾರ್ ಚಂದ್ರು ಇಬ್ಬರು ಒಟ್ಟಿಗೆ ಓಡಾಡ್ತಾ ಇದ್ದಾರೆ. ಈ ಮೂಲಕ ಕಾಂಗ್ರೆಸ್ನಿಂದ ಭರ್ಜರಿ ಪ್ರಚಾರ ಆರಂಭಿಸಲಾಗಿದೆ. ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ನಂತರ ಗ್ಯಾರಂಟಿ ಬಂದ್ ಮಾಡ್ತಾರೆ ಅಂತ ವಿಧಾನಸಭೆಯಲ್ಲಿ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಗ್ರಾಮ ಸಹಾಯಕರಿಗೆ, ಗೆಸ್ಟ್ ಲೆಕ್ಚರರ್ಗಳಿಗೆ, ಅಂಗನವಾಡಿ ಕಾರ್ಯಕರ್ತೆಯರಿಗೆ ಲೋಕಸಭೆ ನಂತರ ಗ್ಯಾರಂಟಿ ಕೊಡೋದು ಬೇಡ ಅಂತ ಆರ್ಥಿಕ ಇಲಾಖೆ ಪ್ರಸ್ತಾವನೆಯನ್ನ ರೆಡಿ ಮಾಡಿದೆ ಅಂತ ಬೆಲ್ಲದ್ ಹೇಳಿದ್ರು. ಈ ವೇಳೆ ಸ್ಪಷ್ಟೀಕರಣ ಕೊಡೋದಕ್ಕೆ ಮುಂತಾದಂತಹ ಪ್ರದೀಪ್ ಈಶ್ವರ್ಗೆ ಅಡ್ಡಿಪಡಿಸಬೇಡಿ, ಅವರ ಮೈಕ್ ಆಫ್ ಮಾಡಿಸಿ ಅಂತ ಬೆಲ್ಲದ್ ಮನವಿ ಮಾಡಿದ್ರು. ಇನ್ನು ಬೆಲ್ಲದ್ ಸರ್ಕಾರದ ಬಗ್ಗೆ ತಪ್ಪು ಮಾಹಿತಿಯನ್ನ ನೀಡುತ್ತಿದ್ದಾರೆ ಅಂತ ಶಾಸಕ ಪ್ರದೀಪ್ ಈಶ್ವರ್ ಸ್ಪಷ್ಟೀಕರಣ ನೀಡೋದಕ್ಕೆ ಮುಂದಾಗಿದ್ದಾಗ ಅಡ್ಡಿಪಡಿಸಿದ್ರು. 11,496,000 ಕೋಟಿ ಇಲ್ಲ ಸಭಾಧ್ಯಕ್ಷರೇ, ಅವರು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟರು. 11,496 ಕೋಟಿ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಕೊಡಬೇಕಾಗಿತ್ತು. 2004 ವರೆಗೂ ಮೈಕ್ ಬಂದ್ ಮಾಡ್ರಿ, ಇದು ಸರಿಯಲ್ಲ. 2004 ಚಲೋ ನಮ್ಮ ಟೈಮ್ದಲ್ಲಿ ಅವ್ರಿಗೆ ಹೆಂಗೆ ಕೊಡ್ತೀರಿ?